ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು, ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 2026-27ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಯಾರ್ಯಾರು ಪ್ರಿಪ್ರೇಷನ್ನ ಮಾಡ್ತಾ ಇದ್ದೀರಲ್ವಾ, ಪ್ರತಿಯೊಂದು ಸಬ್ಜೆಕ್ಟಿಗೂ ಸಂಬಂಧಪಟ್ಟಾಗೆ ಬೋರ್ಡ್ ಅವರೇ LBA ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ ಇವಾಗ ನಿಮಗೆ ಒಂದು ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅಕೌಂಟೆನ್ಸಿ ಸಬ್ಜೆಕ್ಟ್ ಅಂತ ಬಂದಾಗ 10 LBA ಟೆಸ್ಟ್ಗಳನ್ನ ನಿಮಗೆ ಮಾಡ್ತಾರೆ. ಒಂದೊಂದು ಟೆಸ್ಟಲ್ಲಿ 2 ಚಾಪ್ಟರ್ ಆದರೂ ಕವರ್ ಆಗ್ಬೋದು, 3 ಆದರೂ ಕವರ್ ಆಗ್ಬೋದು, 1 ಚಾಪ್ಟರ್ ಆದರೂ ಕವರ್ ಆಗ್ಬೋದು. ಅದು ನಿಮಗೆ ಯಾವ್ಯಾವ ಮಂತಲ್ಲಿ ಯಾವ್ಯಾವ ಸಿಲೆಬಸ್ನ ಕವರ್ ಮಾಡಬೇಕು ಅಂತ ಲೆಕ್ಚರರ್ಸಿಗೆ ಆಲ್ರೆಡಿ ಕೊಟ್ಟಿರ್ತಾರೆ ಬ್ಲೂ ಪ್ರಿಂಟು, ಅದ್ರ ಪ್ರಕಾರ ನಡ್ಕೊಂಡು ಹೋಗುತ್ತಾಯ್ತಾ. ಇವಾಗ ಆಲ್ರೆಡಿ LBA 1, LBA 2 2 ಟೆಸ್ಟ್ಗಳು ಮಕ್ಕಳಿಗೆ ನಡೆದಿದೆ, ಹೌದಾ? ಈ LBA ಟೆಸ್ಟ್ಗಳ ಕ್ವಶನ್ ಪೇಪರು ಯಾವ ಪ್ಯಾಟ್ರನಲ್ಲಿ ಬರುತ್ತೋ ಅದೇ ಪ್ಯಾಟ್ರನಲ್ಲಿ ನಿಮ್ಮ ಎಕ್ಸಾಮ್ ಕೂಡ ಇರುತ್ತೆ. ಹಾಗಾಗಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ನೀವು ಗುಡ್ ಸ್ಕೋರ್ನ ಮಾಡಬೇಕು ಅನ್ನೋ ಕಾರಣಕ್ಕೆ, ಉತ್ತಮ ಅಂಕಗಳನ್ನು ಪಡೆದುಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ LBA ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ LBA ಟೆಸ್ಟ್ಗಳನ್ನ ನೀವು ಬರೆಯೋದ್ರಿಂದ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಒಂದು ಸಬ್ಜೆಕ್ಟ್ ಮೇಲೆ 10 LBA ಟೆಸ್ಟ್ಗಳನ್ನ ನೀವು ಬರೆದಾಗ ಒಂದು ಸಬ್ಜೆಕ್ಟ್ ಆ್ಯನ್ಯುವಲ್ ಎಕ್ಸಾಮಲ್ಲಿ ಗುಡ್ ಸ್ಕೋರ್ ಮಾಡೋದಕ್ಕೆ ಯಾವ ರೀತಿ ನೀವು ತರೋ ಸ್ಟಡಿ ಆಗಬೇಕೋ ಅಷ್ಟು ನೀವು ಸ್ಟಡಿ ಆಗಿಬಿಡ್ತೀರಿ. ಹಾಗಾಗಿ LBA ಟೆಸ್ಟ್ಗಳು ನಡೀತಾ ಇರುವಂಥದ್ದು. ನನ್ನ ಚಾನಲಲ್ಲಿ LBAಗೆ ಸಂಬಂಧಪಟ್ಟಾಗೆ ಎಲ್ಲ ಸಬ್ಜೆಕ್ಟಿನ ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಅಕೌಂಟೆನ್ಸಿ, ಬಿಸ್ನೆಸ್ಸು, ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲು, ಸೋಷಿಯಾಲಜಿ, ಕನ್ನಡ, ಇಂಗ್ಲೀಷ್, ಇಷ್ಟು ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ LBA ಟೆಸ್ಟ್ 1ನಿಂದ ಹಿಡಿದು ಅಪ್ ಟು ನಿಮ್ಮ ಮಾರ್ಚ್ವರೆಗೂ ಎಷ್ಟು LBA ಟೆಸ್ಟ್ಗಳು ನಡೆಯುತ್ತೋ ಅಷ್ಟು ಟೆಸ್ಟಿನ ಕ್ವಶನ್ ಪೇಪರು ವಿತ್ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ಬೋದು. ನಾನು LBAಗೆ ಸಪ್ರೇಟಾಗಿ ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಈ ವರ್ಷ LBAಗೆ ಸಂಬಂಧಪಟ್ಟಿರೋ ಎಲ್ಲ ಟಾಪಿಕ್ಕು ಸಿಗುತ್ತೆ. ಫಸ್ಟ್ PUC ಸಪ್ರೇಟ್ ಇದೆ, ಸೆಕೆಂಡ್ ಇಯರ್ ಸಪ್ರೇಟ್ ಇದೆ. ಪ್ಲೇ ಲಿಸ್ಟನ್ನು ಗಮನ ಇಟ್ಟು ನೋಡಿಕೊಂಡು ನೀವು ಈ ವರ್ಷದ ಕಾನ್ಸೆಪ್ಟ್ಗಳನ್ನ ಸ್ಟಡಿ ಮಾಡಬಹುದು, ಓಕೆನಾ? ಹಾಗಾದರೆ ಇಲ್ಲಿ LBA ಫಸ್ಟ್ ಟೆಸ್ಟು ಅಕೌಂಟೆನ್ಸಿ ಏನೇನು ಟಾಪಿಕ್ಗಳನ್ನ ಕವರ್ ಮಾಡಿದ್ದಾರೆ, ಅದಕ್ಕೆ ಆನ್ಸರ್ ಏನು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇವಾಗ ಆಲ್ರೆಡಿ ನಾನು ನಿಮಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಟ್ಟಿದ್ದೀನಿ. ಅದು ಹೋದ ವರ್ಷ ಕೊಟ್ಟಿರೋದು ಕೂಡ ಈ ವರ್ಷಕ್ಕೆ ಸೇಮ್ ಟು ಸೇಮ್ ಇರುತ್ತೆ. ಚಾಪ್ಟರ್ 1ನಲ್ಲಿ ಏನೇನು ಇಂಪಾರ್ಟೆಂಟ್ ಟಾಪಿಕ್ ಬರುತ್ತೆ, ಅದು MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಥ್ ದ ಫಾಲೋಯಿಂಗ್ ಏನು ಕೊಟ್ಟಿದ್ದೀನಲ್ಲ ಅದರಲ್ಲೇ ಕವರ್ ಆಗಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟು. ಫಸ್ಟು LBA ಟೆಸ್ಟ್ 1ನಲ್ಲಿ ಪಾರ್ಟ್ ಎಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಅಕೌಂಟಿಂಗ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್ ಅಂತ ಕೇಳಿದ್ದಾರೆ. ಇಲ್ಲಿರುವಂತಹ ಆಪ್ಷನ್ನಲ್ಲಿ ರೈಟ್ ಆನ್ಸರು ಮಾನಿಟರಿ ಯೂನಿಟ್ಸು. ನನ್ನ ಸ್ಟೂಡೆಂಟಿಗೆ ಏನು ನಾನು ವರ್ಕ್ ಮಾಡಿಸಿದ್ದೀನಲ್ಲ ಅದೇ ಆನ್ಸರ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಪ್ರಾಬ್ಲಮ್ನೆಲ್ಲ ಸೊಲ್ಯೂಷನ್ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ, ಇವಾಗ ಲೇಟ್ ಆಗಿಬಿಟ್ಟಿದೆ. ಆಲ್ರೆಡಿ LBA 1 ಮುಗಿದಿದೆ, LBA 2 ಕೂಡ ನಿಮಗೆ ಅಪ್ಲೋಡ್ ಮಾಡಬೇಕು. ಹಾಗಾಗಿ ನಿಮಗಿದು ಹೆಲ್ಪ್ಫುಲ್ ಆಗಿರುತ್ತೆ. ಬಿಕಾಸ್ 40 ಮಾರ್ಕ್ಸಿನ ಟೆಸ್ಟಿಗೆ ನಿಮಗೀಗ ಮನಸ್ಸಲ್ಲಿರ್ಬೋದು, LBA ಮುಗಿದಿದೆಯಲ್ಲ, ಜೂನ್ ಮಂತ್ LBA ಮುಗಿದೋಗಿದೆ, ನಾವು ಯಾಕೆ ನೋಡ್ಕೊಳ್ಬೇಕು ಅನ್ನೋದಿದ್ರೆ LBA 1 LBA 2 ಸೇರಿ ಒಂದು ಟೆಸ್ಟ್ ಆಗಬಹುದು. 40 ಮಾರ್ಕ್ಸಿಗೆ ನಿಮಗೆ ಟೆಸ್ಟ್ ನಡೆಯುತ್ತೆ. ಅದರಲ್ಲಿ ಸಾಕಷ್ಟು ಚಾಪ್ಟರ್ಗಳು ಕವರ್ ಆಗುತ್ತೆ. ಈ LBA ಟೆಸ್ಟಲ್ಲಿ ಬರೋ ಕ್ವಶನ್ಸ್ಗಳು ಅದಕ್ಕೂ ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ. ಹಾಗಾಗಿ ಕರೆಕ್ಟಾಗಿ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಕ್ವಶನ್ ಪೇಪರು ನಿಮಗೆ ಬೋರ್ಡ್ ವೆಬ್ಸೈಟಲ್ಲಿ ಸಿಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು. ಫಸ್ಟ್ ಕ್ವಶನಿಗೆ ಆನ್ಸರು ಮಾನಿಟರಿ ಯೂನಿಟ್ಸ್ ಅಂತ ಬರೀಬೇಕು. ಈ ರೀತಿಯಾಗಿ ಆಪ್ಷನ್ ಬರೆದು ಮಾನಿಟರಿ ಯೂನಿಟ್ಸ್ ಅಂತ ಬರೀಬೇಕು, ಆಯಿತಾ ಮಕ್ಕಳೇ? ಸೆಕೆಂಡ್ ಒನ್ನು ಕ್ವಶನ್ ನಂಬರ್ 2 ಇಲ್ಲಿರುವಂಥದ್ದು, ದ ಬೇಸಿಕ್ ಆಫ್ ಅಕೌಂಟಿಂಗ್ ಇನ್ ವಿಚ್ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆನ್ಸಸ್ ಆರ್ ರೆಕಾಗ್ನೈಸ್ಡ್ ಇನ್ ಪೀರಿಯಡ್ ಇನ್ ವಿಚ್ ದೇ ಆರ್ ಅರ್ನ್ಡ್ ಆರ್ ಇನ್ಕರ್ಡ್ ಆ್ಯಂಡ್ ನಾಟ್ ವೆನ್ ಮನಿ ಈಸ್ ರಿಸೀವ್ಡ್ ಆರ್ ಪೇಯ್ಡ್ ಅಂತ ಇದೆ. ಇದಕ್ಕೆ ಆನ್ಸರ್ ಅಕ್ರೂವಲ್ ಬೇಸಿಸ್ ಆಗಿರುತ್ತೆ, ರೈಟ್ ಆನ್ಸರು. ಮಾರ್ಕ್ ಮಾಡ್ಕೊಳ್ಳಿ, ಅಕ್ರೂವಲ್ basis. Next one, journal records the transaction of the firm in an chronological order, right answer. Chronological order ಅನ್ನೋದನ್ನ ಬರೀಬೇಕು, ಓಕೆ? ನೆಕ್ಸ್ಟು 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಇದೆ. ಡ್ಯಾಶ್ ಆರ್ ದ ಇಂಟರ್ನಲ್ ಯೂಸರ್ಸ್ ಆಫ್ ಆನ್ ಆರ್ಗನೈಸೇಷನ್ ಅಂತ ಇದೆ. ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ನೀವು ಓದಿರ್ತೀರಿ. ಒಂದು ಆರ್ಗನೈಸೇಷನಿಗೆ ಇಂಟರ್ನಲ್ ಯೂಸರ್ಸು ಇರ್ತಾರೆ, ಎಕ್ಸ್ಟರ್ನಲ್ ಯೂಸರ್ಸು ಇರ್ತಾರೆ. ದಟ್ ಮೀನ್ಸ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಯಾರ್ಯಾರಿಗೆ ನೀಡ್ ಇದೆಯಲ್ಲ ಅವರು ಯೂಸರ್ಸ್ ಆಗಿರ್ತಾರೆ. ಇಲ್ಲಿ ಕ್ರೆಡಿಟಾರ್ಸು, ಮ್ಯಾನೇಜ್ಮೆಂಟು 2 ಟಾಪಿಕ್ ಇದೆ. ಮ್ಯಾನೇಜ್ಮೆಂಟು ಇಂಟರ್ನಲ್ ಯೂಸರ್ಸ್ ಆಫ್ ದ ಆರ್ಗನೈಸೇಷನ್ನು ಆಫ್ ಆ್ಯನ್ ಅಕೌಂಟಿಂಗ್ ಇನ್ಫಾರ್ಮೇಷನ್ನು. ಕ್ರೆಡಿಟಾರ್ಸು ಎಕ್ಸ್ಟರ್ನಲ್ ಬರ್ತಾರೆ, ಇಂಟರ್ನಲ್ಲು ಮ್ಯಾನೇಜ್ಮೆಂಟ್ ಆಗ್ತಾರೆ, ಕ್ರೆಡಿಟಾರ್ಸ್ ಇದು ಎಕ್ಸ್ಟರ್ನಲ್ ಆಗ್ತಾರೆ. ಹಾಗಾಗಿ ರೈಟ್ ಆನ್ಸರು ಮ್ಯಾನೇಜ್ಮೆಂಟು. ಮ್ಯಾನೇಜ್ಮೆಂಟ್ ಅಂತ ಬರೀಬೇಕು. ಅದೇ ರೀತಿಯಾಗಿ ಡ್ಯಾಶ್ ಸಿಸ್ಟಮ್ ಈಸ್ ನಾಟ್ ಎ ಕಂಪ್ಲೀಟ್ ಸಿಸ್ಟಮ್ ಆಫ್ ಮೈಂಟೈನಿಂಗ್ ರೆಕಾರ್ಡ್ಸ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರು ಸಿಂಗಲ್ ಎಂಟ್ರಿ. ನೆಕ್ಸ್ಟು ಮ್ಯಾಥ್ ದ ಫಾಲೋಯಿಂಗ್ ಟಾಪಿಕ್ನ ಕೇಳಿದಾರೆ ನೋಡಿ. ಡಿಸ್ಕೌಂಟ್ ಇದೆ, GST ಇದೆ, ಇನ್ಕ್ರೀಸ್ ಇನ್ ಅಸೆಟ್ ಅಂತ ಇದೆ. ಈ ಕಡೆ ಕೊಟ್ಟಿರುವಂತಹ ಆನ್ಸರ್ನ ನೀವು ಮ್ಯಾಚ್ ಮಾಡಿ ಬರಿಬೇಕು. ಹಿಯರ್ ಮ್ಯಾಚ್ ಮಾಡಬೇಕಾದ್ರೆ ಡಿಸ್ಕೌಂಟ್, ಡಿಡಕ್ಷನ್ in the
ಪ್ರೈಸ್ ಆಫ್ ದ ಗೂಡ್ಸ್ ಅಂತ ಬರೀರಿ. GST ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಬರೀರಿ. ಇನ್ಕ್ರೀಸ್ ಇನ್ ಅಸೆಟ್ ಡೆಬಿಟ್. ಸೊ ನಿಮಗೆ ಇಲ್ಲಿ ಇನ್ಕ್ರೀಸ್ ಇನ್ ಅಸೆಟು, ಡಿಕ್ರೀಸ್ ಇನ್ ಅಸೆಟು, ಇನ್ಕ್ರೀಸ್ ಇನ್ ಲಯಬಿಲಿಟಿ, ಡಿಕ್ರೀಸ್ ಇನ್ ಲಯಬಿಲಿಟಿ ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಅಮೇರಿಕನ್ ಸಿಸ್ಟಮ್ ಅಂಡರಲ್ಲಿ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಮಾಡ್ತೀವಿ, ಗೊತ್ತಿದೆಯಾ ನೋಡಿ. ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಅಲ್ಲಿ 2 ಟೈಪ್ಸ್, ಒಂದು ಇಂಗ್ಲಿಷ್ ಸಿಸ್ಟಮ್ಮು, ಇನ್ನೊಂದು ಅಮೇರಿಕನ್ ಸಿಸ್ಟಮ್ಮು. ಇಂಗ್ಲಿಷ್ ಸಿಸ್ಟಮ್ ಅಲ್ಲಿ ನಾವು ಪರ್ಸನಲ್, ರಿಯಲ್, ನಾಮಿನಲ್ನ ಸ್ಟಡಿ ಮಾಡ್ತೀವಿ. ಅಮೇರಿಕನ್ ಸಿಸ್ಟಮ್ ಅಲ್ಲಿ ಅಸೆಟ್ ಅಕೌಂಟು, ಲಯಬಿಲಿಟಿ ಅಕೌಂಟು, ಎಕ್ಸ್ಪೆನ್ಸಸ್ ಅಕೌಂಟು, ಇನ್ಕಮ್ ಅಕೌಂಟು, ಕ್ಯಾಪಿಟಲ್ ಅಕೌಂಟು, ಈ 5 ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಸೊ ನೀವೇನು ಮಾಡಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಬೇಕು ಅಂತ ಹೇಳಿದ್ರೆ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಅಂತ ನನ್ನ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಟಾಪಿಕ್ಗಳು ಸಿಗುತ್ತೆ. ಸೊ ಅಲ್ಲಿ ನೀವು ಕಲ್ತ್ಕೊಳ್ಬೇಕು. ಸೊ ಇನ್ಕ್ರೀಸ್ ಇನ್ ಅಸೆಟ್ಟು ಡೆಬಿಟು, ಡಿಕ್ರೀಸ್ ಇನ್ ಅಸೆಟ್ಟು ಕ್ರೆಡಿಟ್ ಆಗಿರುತ್ತೆ. ನೆಕ್ಸ್ಟು 1 ವರ್ಡ್ ಆರ್ 1 ಮಾರ್ಕಿನ ಕ್ವಶನ್ಸು ಇಲ್ಲಿ 2 ಕೊಟ್ಟಿದ್ದಾರೆ. ಫಸ್ಟ್ ಒನ್ನು, ವೋಚರ್ ಈಸ್ ನಾಟ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್. ಇದು ರಾಂಗ್ ಮಕ್ಕಳೇ, ಬಿಕಾಸ್ ವೋಚರ್ ಈಸ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಆಫ್ ಟ್ರಾನ್ಸಾಕ್ಷನ್. ಹಾಗಾಗಿ ಇಲ್ಲಿ ನಾಟ್ ಅಂತ ಹೇಳಿರೋದ್ರಿಂದ ಫಾಲ್ಸು, ಬಿಕಾಸ್ ವೋಚರ್ ಈಸ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಹೌದು. ನೆಕ್ಸ್ಟು ಎಕ್ಸ್ಪ್ಯಾಂಡ್ ಗ್ಯಾಪ್ ಅಂತ ಕೇಳಿದ್ದಾರೆ ನೋಡಿ. ಇಲ್ಲಿ ಎಕ್ಸ್ಪ್ಯಾಂಡ್ ಗ್ಯಾಪ್ ಕೇಳಿದರೆ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಈ ರೀತಿಯಾಗಿ ಎಕ್ಸ್ಪ್ಯಾಂಡ್ ಮಾಡಿ ಬರೀಬೇಕು. ಆ್ಯಂಡ್ ಅಫ್ಕೋರ್ಸ್ ನಾವು ಥಿಯರಿ ಕ್ವಶನ್ಸ್ ಕೊಡುವಾಗ ನಿಮಗೆ ಹೇಳಿರ್ತೀವಿ, ಡಿಫೈನ್ ಅಕೌಂಟಿಂಗ್ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, 100% ಗ್ಯಾರಂಟಿ ಬರೋದು. ಅದು ನೀವು ಅಂಡರ್ AICPA ಬೇಕಾದರೂ ಡೆಫಿನಿಷನ್ನ ಕಲ್ತ್ಕೊಳ್ಬಹುದು, ಇಲ್ಲ AAA ಇದೆಯಲ್ಲ ಅಲ್ಲಿ ಬೇಕಾದರೂ ಕಲ್ತ್ಕೊಳ್ಬಹುದು. ನೋಡಿ, ಪಾರ್ಟ್ B ಯಲ್ಲಿ 2 ಮಾರ್ಕ್ಸಿಗೆ ಒಂದು ಕ್ವಶನ್ನ ಕೇಳಿದ್ದಾರೆ. ಡಿಫೈನ್ ಅಕೌಂಟಿಂಗ್ ಇದೆ, ಅದೇ ರೀತಿ ಮೆನ್ಷನ್ ಎನಿ 2 ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಇದೆ. 10 ಕಾನ್ಸೆಪ್ಟ್ಗಳಿದೆ, ನೀವು ಯಾವುದಾದ್ರೂ 2 ಕಾನ್ಸೆಪ್ಟನ್ನ ಬರಿಬಹುದು. ಸೊ ಅಕೌಂಟಿಂಗ್ ಮೀನಿಂಗ್ನ ಬರಿಬೇಕು, ಡಿಫೈನ್ ಅಕೌಂಟಿಂಗು ಡೆಫಿನಿಷನ್ ಬರಿಬೇಕು. ದೆನ್ ಮೆನ್ಷನ್ ಎನಿ 2 ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಇದೆ, ಯಾವ ಕಾನ್ಸೆಪ್ಟ್ ಬೇಕಾದರೂ ಬರಿಬಹುದು. ಇಲ್ಲಿ ನನ್ನ ಸ್ಟೂಡೆಂಟು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟು, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟನ್ನ ಬರೆದಿದ್ದಾರೆ. ಅದೇ ರೀತಿ ನೀವು ಯಾವುದಾದ್ರೂ ಟಾಪಿಕ್ನ ಬರಿಬೋದು. ಹಾಗೆ ಪಾರ್ಟ್ C ಯಲ್ಲಿ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಿ ಯಾವ ಥರ ಟಾಪಿಕ್ನ ರೈಸ್ ಮಾಡ್ತಾರೆ ಅಂತ. ಒಂದು ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸು ಇದ್ದೇ ಇರುತ್ತೆ, ಅದ್ರ ಜೊತೆಗೆ ಜರ್ನಲ್ ಎಂಟ್ರಿ ಇರುತ್ತೆ. ಅಕೌಂಟಿಂಗ್ ಈಕ್ವೇಷನ್ ಮಾಡಬೇಕು. ಈ ಜರ್ನಲ್ ಎಂಟ್ರಿಗೆ, ಇಲ್ಲಿ ಕೊಟ್ಟಿರುವಂತಹ ಜರ್ನಲ್ ಎಂಟ್ರೀಸಿಗೆ ಅಕೌಂಟಿಂಗ್ ಈಕ್ವೇಷನ್ ಮಾಡಬೇಕು. ನಿಮಗೇನಾದರೂ ಅಕೌಂಟಿಂಗ್ ಈಕ್ವೇಷನ್ ಫಾರ್ಮ್ ಮಾಡೋದು ಹೇಗೆ, ಅಥವಾ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಮಾಡೋದು ಹೇಗೆ, ಅಥವಾ ಜರ್ನಲ್ ಎಂಟ್ರಿಯನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿ ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ನೀವು ಕಾನ್ಸೆಪ್ಟ್ ಚೆಕ್ ಮಾಡಿದ್ರಾಯಿತು. ಅಕೌಂಟಿಂಗ್ ಈಕ್ವೇಷನ್ ಬೈ ಪಲ್ಲವಿ ಟ್ಯುಟೋರಿಯಲ್ಸ್ ಆರ್ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಇಂಟು ಅಮೇರಿಕನ್ ಸಿಸ್ಟಮ್, ಅಲ್ಲಿ ಬೇಕಾದರೂ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇಲ್ಲಿ ನೋಡಿ, ಹರ್ಷ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹3 lakh ಇದೆ. ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ನಮನ್ ಫಾರ್ ಕ್ಯಾಶು, ಇದನ್ನು ನೀವು 1,40,000 ಮಾಡ್ಕೊಳ್ಳಿ. ಬಿಕಾಸ್ ಅಲ್ಲಿ ನಿಮಗೆ 4 lakh ಅಂತ ಕೊಟ್ಟಿದ್ದಾರೆ, ಅದು ರಾಂಗ್ ಆಗುತ್ತೆ. ಬಿಕಾಸ್ ಇನ್ವೆಸ್ಟ್ಮೆಂಟ್ ಇರೋದೇ 3 lakh, ಪರ್ಚೇಸ್ 4 lakh ಆಗಲ್ಲ. ಹಾಗಾಗಿ 1,40,000. ಸೋಲ್ಡ್ ಗೂಡ್ಸ್ ಟು ಭುವನ್ ಕಾಸ್ಟಿಂಗ್ ₹10,000 ಅಂತ ಮಾಡಿಕೊಂಡು ನೀವು ಅಕೌಂಟಿಂಗ್ ಈಕ್ವೇಷನ್ನ ಫಾರ್ಮ್ ಮಾಡಿದ್ರೆ ಈ ರೀತಿಯಾಗಿ ಆನ್ಸರ್ನ ಬರಿಬೇಕು. ಕಾಲಮ್ ಹೇಗೆ ಹಾಕ್ಕೊಳ್ಬೇಕು ಅನ್ನೋದು ಗೊತ್ತಿದೆ. ಅಕೌಂಟಿಂಗ್ ಈಕ್ವೇಷನ್ ಅಂತ ಹೆಡ್ಡಿಂಗ್ ಬರ್ಕೊಂಡು ಅಸೆಟ್ಸು ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಅಂತ ಬರೆದು ಬಿಡಿಸಿ ಹೇಳ್ಕೊಟ್ಟಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಸದ್ಯಕ್ಕೆ ನಿಮಗೆ ಆನ್ಸರ್ ನೀಡಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಆನ್ಸರ್ನ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಕಲ್ತ್ಕೊಂಡೇ ಬರೀಬೇಕು. ಕ್ಯಾಶ್ ಇನ್ವೆಸ್ಟ್ಮೆಂಟು 3 lakh ಇದೆ, ಸೊ 3 lakh ಬರ್ಕೊಳ್ತೀವಿ. ನೆಕ್ಸ್ಟ್ ಗೂಡ್ಸನ್ನ ಪರ್ಚೇಸ್ ಮಾಡ್ತೀವಿ, ಗೂಡ್ಸು ಕೂಡ ಬಿಸ್ನೆಸ್ಸಿಗೆ ಅಸೆಟ್ಟು. ಆಮೇಲೆ ಗೂಡ್ಸ್ ಬಂದಿರೋದನ್ನ ಬರೆದು ನಾವು ಗೂಡ್ಸಿಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದೀವೋ ಆ ಅಮೌಂಟನ್ನು ಲೆಸ್ ಮಾಡಿ ರಿಮೈನಿಂಗ್ ಕ್ಯಾಶನ್ನು ಬರಿತೀವಿ. ನೆಕ್ಸ್ಟು ಕ್ಯಾಶ್ ಎಷ್ಟು ಉಳಿದಿದೆ, ಗೂಡ್ಸ್ ಎಷ್ಟಿದೆ ಅಂತ ಹೇಳ್ಕೊಂಡು ಬರಿತೀವಿ. ದೆನ್ ಆ ಬಂದಿರುವಂಥ ಗೂಡ್ಸನ್ನ ಏನಾದ್ರು ಎಗೇನ್ ನಾವು ಸೇಲ್ ಮಾಡಿದ್ರೆ ಸೇಲ್ ಮಾಡಿದ್ದೀವಿ ಅನ್ನೋದನ್ನ ಬರಿತೀವಿ. ಸೇಲ್ ಮಾಡಿದಾಗ ಆ ಪರ್ಚೇಸ್ ಮಾಡ್ಕೊಂಡವ್ರು ಇರ್ತಾರಲ್ಲ ಔಟ್ಸೈಡರ್ಸ್, ಅವ್ರು ಇನ್ನೂ ಅಮೌಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಫ್ಯೂಚರ್ ಡೇಸಲ್ಲಿ ಅಮೌಂಟ್ ಬರುತ್ತೆ. ಹಾಗಾಗಿ ಅದನ್ನು ಡೆಟಾರ್ಸ್ ಅಂತ ಕನ್ಸಿಡರ್ ಮಾಡಿ ಬರಿತೀವಿ. ಸೊ ಈ ರೀತಿ ಟಾಪಿಕ್ಗಳೆಲ್ಲ ಇದೆ. ಸೊ ಡೀಟೇಲ್ ಆಗಿ ಅರ್ಥ ಆಗಬೇಕು ಅಂದರೆ ಪ್ರಾಬ್ಲಮ್ನ ವಾಚ್ ಮಾಡಬೇಕು. ಓಕೆನಾ. ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಾಗೆ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಕೇಳಿದಾರಲ್ವಾ. ಫಸ್ಟು ನಾನೇನು ಮಾಡಿಸ್ತೀನಿ ಸ್ಟೂಡೆಂಟ್ಸಿಗೆ ಅಂತ ಹೇಳಿದ್ರೆ, ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಕೊಟ್ಟರೂ ಕೂಡ ಅದು ಅಸೆಟ್ಟಾ, ಲಯಬಿಲಿಟಿನಾ, ಎಕ್ಸ್ಪೆನ್ಸಸ್ಸಾ ಏನು ಅನ್ನೋದನ್ನ ಫಸ್ಟ್ ಬರ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆನಾ. ಬರ್ಕೊಂಡಾದ್ರ ಮೇಲೆ ನೀವು ಇದು ಅಮೇರಿಕನ್ ಸಿಸ್ಟಮಲ್ಲಿ ಕ್ಲಾಸಿಫಿಕೇಶನ್ ಮಾಡೋದ್ರಿಂದ ಆ ನಂತರ ಅಸೆಟ್ಟಿಗೆ ಯಾವ್ದು ಬರುತ್ತೆ, ಲಯಬಿಲಿಟಿಗೆ ಯಾವ್ದು ಬರುತ್ತೆ, ಕ್ಯಾಪಿಟಲಿಗೆ ಯಾವ್ದು ಬರುತ್ತೆ, ಎಕ್ಸ್ಪೆನ್ಸಸ್ಸಿಗೆ ಯಾವ್ದು ಬರುತ್ತೆ, ಇನ್ಕಮಿಗೆ ಯಾವ್ದು ಬರುತ್ತೆ ಅನ್ನೋದನ್ನ ಸೊಲ್ಯೂಷನ್ ಬರೀಲಿಕ್ಕೆ ಹೇಳ್ತೀನಿ. ಈ ರೀತಿ ಬರೆಯೋದ್ರಿಂದ 6 ಮಾರ್ಕ್ಸು ಕಂಪ್ಲೀಟ್ ಆಗಿ ಸಿಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂತಹ 12th ಪ್ರಾಬ್ಲಮಿಗೆ ಇದು ಆನ್ಸರ್ ಆಗಿರುತ್ತೆ. ಓಕೆನಾ ಮಕ್ಕಳೇ, ಒಂದು ಕಡೆ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ, ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟು ಜರ್ನಲ್ ಎಂಟ್ರಿ. ಸೊ ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ಜನ ಫಾಲೋ ಮಾಡ್ತಾ ಇದ್ದೀರಿ. ಜರ್ನಲ್
ಎಂಟ್ರಿ ನಿಮಗೆ ಅರ್ಥ ಆಗೋ ರೀತಿ ನಾನು ಸಾಕಷ್ಟು ಪ್ರಾಬ್ಲಮ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಫಸ್ಟ್ PUCಗೆ. ಇಲ್ಲಿ ಕೊಟ್ಟಿರುವಂತಹ ಜರ್ನಲ್ ಎಂಟ್ರಿ ಪ್ರಾಬ್ಲಮ್ನ ನೋಡ್ಕೊಳ್ಳಿ, ಪಾಸ್ ಮಾಡಿ ಬೇಕಾದ್ರೆ ಕ್ವಶನ್ನ ಬರ್ಕೊಳ್ಳಿ, 6 ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, LBA ಟೆಸ್ಟ್ 1ನಲ್ಲಿ ಪಾರ್ಟ್ ಡಿಯಲ್ಲಿ ಕೇಳಿರುವಂತಹ 12 ಮಾರ್ಕ್ಸ್ ಜರ್ನಲ್ ಎಂಟ್ರಿ ಪ್ರಾಬ್ಲಮ್ ಇದಾಗಿದೆ. ಹೌದಾ? ಸೊ ಇದಕ್ಕೆ ನೀವೇನು ಮಾಡಬೇಕು, ಸೊಲ್ಯೂಷನ್ನ ಕೊಡಬೇಕು. ಜರ್ನಲ್ ಎಂಟ್ರಿ ಪ್ರಿಪೇರ್ ಮಾಡುವಾಗ ಹೆಡ್ಡಿಂಗ್ ಆಗಿರ್ಬೋದು, ಹೆಡ್ಡಿಂಗ್ನ ಹಾಕಬೇಕಿಲ್ಲಿ. ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್, ಇಲ್ಲಿ ಬರೀಲಿಲ್ಲ ಸ್ಟೂಡೆಂಟು, ನೀವು ಬರಿಬೇಕು ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಅಂತ ಬರೆದು ಇನ್ ದ ಬುಕ್ಸ್ ಆಫ್ ಸ್ವರೂಪ್ ಟ್ರೇಡರ್ಸ್, ಅಂತ ಬರ್ಕೊಳ್ಬೇಕು. ಬರ್ಕೊಂಡಾದ್ಮೇಲೆ ಕಾಲಮ್ನ ಕರೆಕ್ಟಾಗಿ ಹಾಕಬೇಕು. ಡೇಟು, ಪರ್ಟಿಕ್ಯುಲರ್ಸು, L/F ಲೆಡ್ಜರ್ ಫೋಲಿಯೋ, ಡೆಬಿಟು ಕ್ರೆಡಿಟು ಅಂತ ಹಾಕ್ಕೊಂಡು ಈ ರೀತಿಯಾಗಿ ನೀವು ಜರ್ನಲ್ ಎಂಟ್ರಿಯನ್ನು ಹಾಕ್ಕೊಂಡು ಹೋಗಬೇಕು. ಯಾವ ರೀತಿಯಾಗಿ ಜರ್ನಲ್ ಎಂಟ್ರಿಯನ್ನು ಹಾಕಬೇಕು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಲ್ಲ, ಆ ರೀತಿ ಫಾಲೋ ಮಾಡ್ಕೊಂಡು ಹೋಗಿ. ನೀವು ಕಾಲೇಜಲ್ಲೇ ಕಲ್ತ್ಕೊಂಡಿರ್ತೀರಿ. ಸೊ ಓಕೆ, ಈ ರೀತಿಯಾಗಿ ನೀವು ಜರ್ನಲ್ ಎಂಟ್ರಿಯನ್ನು ಹಾಕಬೇಕು ಮಕ್ಕಳೇ. ಸೊ ಎಲ್ಲಾದರೂ ಚೆಕ್ ಅಂತ ಬಂದಾಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೊಡಬೇಕು. ಅದು ಬಿಟ್ಟರೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಯಾವಾಗ ಕ್ಯಾಶ್ ಡಿಸ್ಕೌಂಟ್ ಬರುತ್ತೆ, ಅಲೌಡ್ ಯಾವಾಗ ಬರುತ್ತೆ, ಇದೆಲ್ಲ ಹೇಳ್ಕೊಟ್ಟಿದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಈ ರೀತಿಯಾಗಿ ಜರ್ನಲ್ ಎಂಟ್ರಿ ಬರುತ್ತೆ, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ಎಂಟ್ರೀಸ್ ನಿಮ್ಮ ಹತ್ರ ಇರಬೇಕಾಗತ್ತೆ, ಇದ್ರೆ ತುಂಬಾ ಒಳ್ಳೆಯದು. ನೋಡ್ಕೊಳ್ಳಿ, ಇಲ್ಲಿ ಕರೆಕ್ಟ್ ಇದೆ ಎಂಟ್ರಿ, ನೀಟಾಗಿ ಬರಿಬೇಕು. ಸೊ ಈ ರೀತಿಯಾಗಿ ಬರೆದ್ರೆ ನಿಮಗೆ 12 ಮಾರ್ಕ್ಸು ಸಿಗುತ್ತೆ. ನಿಮ್ಮ ಫಸ್ಟ್ PUC ಎವ್ರಿ ಸಬ್ಜೆಕ್ಟು LBA ಟಾಪಿಕ್ಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಕ್ವಶನ್ ಪೇಪರ್ ಆಗಿರಬಹುದು, ಸೊಲ್ಯೂಷನ್ ಆಗಿರಬಹುದು, ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲಲ್ಲಿ ವಾಚ್ ಮಾಡ್ತಾ ಇದ್ದರೆ ಪಲ್ಲವಿ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮ್ ಆದರೆ ಪೇಜನ್ನು ಫಾಲೋ ಮಾಡಿ, ಫೇಸ್ಬುಕ್ ಆದರೂ ಕೂಡ ಪೇಜನ್ನು ಫಾಲೋ ಮಾಡಿ ಮಕ್ಕಳೇ. ಯಾಕಂತ ಹೇಳಿದ್ರೆ ನಿಮ್ಮ PUC ರಿಲೇಟೆಡ್ ಗುಡ್ ಸ್ಕೋರ್ಗೆ ಏನೇನು ಬೇಕೋ ಎಲ್ಲ ರೀತಿಯ ಸೋರ್ಸ್ಗಳನ್ನ ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಆಲ್ರೆಡಿ ಈ ವರ್ಷ ಒಳ್ಳೆ ಸ್ಕೋರ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಹಿಂದಿನ 3 ಇಯರ್ಸಿನ ಕ್ವಶನ್ ಪೇಪರ್ನ ನಾನು ಸಾಲ್ವ್ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಸದ್ಯದಲ್ಲೇ ಫಸ್ಟ್ PUCಗೂ ಕೂಡ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನನ್ನ ಚಾನಲಲ್ಲಿ ನಿಮಗೆ 2026ವರೆಗೂ ಕೂಡ ಆ್ಯನುವಲ್ ಎಕ್ಸಾಮಿನ ಕ್ವಶನ್ ಪೇಪರ್ ಸಿಗುತ್ತೆ. ಆ್ಯಂಡ್ ಕ್ವಶನ್ ಬ್ಯಾಂಕ್ ಜೊತೆಗೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರು ಕೂಡ ಸಿಗುತ್ತೆ, ವಾಚ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚೆನ್ನಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.